ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕೋ ಇವತ್ತು ಬೆಳಗ್ಗೆ ಒಂದು ಕತೆ ಹೇಳಬೇಕು ಅನ್ನಿಸ್ಲಿತ್ತದ. ಒಂದು ದೊಡ್ಡ ಊರು, ಆ ಊರಲ್ಲಿ ಒಬ್ಬ ರಾಜ, ಆ ಊರಿನಲ್ಲಿ ಎಲ್ಲ ಪ್ರಜೆಗಳು ಎಲ್ಲರೂ ಇರ್ತಾರೆ. ಆ ಊರಿನ ಒಂದು ದ್ವಾರಕ್ಕೆ ಒಂದು ದಿವಸ ಒಬ್ಬ ದೊಡ್ಡ ರಾಕ್ಷಸ ಬಂದು ನಿಂದಿರ್ತಾನೆ. ಆ ರಾಕ್ಷಸ ಬಂದು ನಿಂತು ರಾಜನಿಗೆ ಸವಾಲು ಹಾಕ್ತಾನೆ, ಯಾರಿಗೆ ಧೈರ್ಯ ಅದ ನನ್ನ ಮುಂದೆ ಬರ್ರಿ, ನನ್ನನ್ನು ಸೋಲಿಸ್ರಿ ಅಂತ ಹೇಳಿ ಜೋರಾಗಿ ಚೀರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಏನು ಮಾಡಲಿಕ್ಕೆ ನಿರ್ವಾಹ ಇಲ್ಲದೆ ರಾಜ ಏನು ಮಾಡ್ತಾನೆ, ಒಬ್ಬ ಪ್ರಜೆನ ಕಳಿಸ್ತಾನೆ, ಒಬ್ಬ ಸೈನಿಕನ್ನ ಕಳಿಸ್ತಾನೆ. ಆ ಸೈನಿಕ ಏನು ಮಾಡ್ತಾನೆ, ಸೈನಿಕನ್ನ ಈ ರಾಕ್ಷಸ ಏನು ಮಾಡ್ತಾನೆ, ಒಂದೇ ಕ್ಷಣಕ್ಕೆ ತಿವ್ದು ಹಾಕ್ಬಿಡ್ತಾನೆ. ಯಾಕಂದರೆ ಆ ಸೈನಿಕ ನೋಡಿದ ತಕ್ಷಣ, ಆ ರಾಕ್ಷಸನ ನೋಡಿದ ತಕ್ಷಣನೇ ಹೆದರಿ ಬಿಡ್ತಾನೆ. ಯಾಕಂದರೆ ಆ ರಾಕ್ಷಸ ಅಷ್ಟು ಎತ್ತರ. ಆ ರಾಕ್ಷಸನ ಮುಂದೆ ಈ ಪ್ರಜೆಗಳು, ರಾಜ ಎಲ್ಲ ಚಿಕ್ಕ ಚಿಕ್ಕ ಇರುವೆಗಳಾಗಿ ಕಾಣಿಸ್ತಿರ್ತಾರೆ. ಅವ ಹೇಳ್ತಾನೆ, ಓಕೆ ಮುಂದಿನ ವರ್ಷ ನಾನು ಮತ್ತೆ ಇದೇ ದಿವಸ ಬರ್ತೀನಿ, ಈ ದಿವಸನೇ ಬಂದು ಇನ್ನೊಬ್ಬ ಸೈನಿಕ ಯಾರು ಬರ್ತಾರೋ ನನಗೆ ಗೊತ್ತಿಲ್ಲ, ನನ್ನ ಜೊತೆ ಯುದ್ಧ ಮಾಡಬೇಕು ಅಂತ ಹೇಳ್ತಾನೆ. ಆವಾಗ ರಾಜ ಆಗಿದ್ದಾಗಲಿ ಅಂತ ಹೇಳಿ, ಈ ಸಲ ಯಾರು ಬೇಡ ನಾನೇ ಹೋಗ್ತೀನಿ ಅಂತ ಹೇಳ್ತಾನೆ. ಆ ರಾಜ ಹೋಗಿ ಎದುರಿಗೆ ನಿಂದಿರ್ತಾನೆ. ಆ ರಾಕ್ಷಸ ಬಂದಾಗ ರಾಜ ಹೋಗಿ ಎದುರಿಗೆ ನಿಂದಿರ್ತಾನೆ. ಅವಾಗ ಏನಾಗುತ್ತೆ, ಆ ರಾಜ ಫುಲ್ ಏನಾಗಿದ್ದಾಗಲಿ ಅಂತ ಒಂಚೂರು ಧೈರ್ಯ ತೋರಿಸ್ತಾನೆ. ಆ ಧೈರ್ಯ ತೋರಿಸಿದ ತಕ್ಷಣ ಆ ರಾಕ್ಷಸ ಸ್ವಲ್ಪ ಚಿಕ್ಕವನಾಗ್ತಾನೆ. ಆ ರಾಜ ಮತ್ತೆ ಮುಂದೆ ಹೋಗ್ತಾನೆ ಧೈರ್ಯದಿಂದ, ಅಂದರೆ ಹೆದರಲ್ಲ ಆ ರಾಕ್ಷಸನಿಗೆ, ಏನಾಗಿದ್ದಾಗಲಿ ಬಾ ಯುದ್ಧ ಮಾಡ್ತೀನಿ ಅಂತ. ಮತ್ತೆ ರಾಕ್ಷಸ ಏನಾಗ್ತಾನೆ, ಮತ್ತೆ ಚಿಕ್ಕವನಾಗಿ ಇವ ಎಷ್ಟು ಧೈರ್ಯದಿಂದ ಮುಂದೆ ಹೋಗ್ತಾನಲ್ಲ, ಅವಾಗ ಆ ರಾಕ್ಷಸ ಆ ರಾಜನ ಮುಂದೆನೇ ಆ ರಾಕ್ಷಸ ಇರುವೆ ಥರ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತಾನೆ. ಅಂದರೆ ಇದ್ರದ್ದು ಏನರ್ಥ ಅಂತ ನಿಮ್ಗೆ ಅರ್ಥ ಆಯ್ತೋ ಅಲ್ಲೋ ನನಗೆ ಗೊತ್ತಿಲ್ಲ. ಅಂದರೆ ಭಯ, ನೀವೆಷ್ಟು ಭಯ ಪಡ್ತಿರಲ್ಲ, ಆ ಭಯ, ಆ ಹೆದರಿಕೆ ಅನ್ನೋದು ನಿಮ್ಮ ಮುಂದೆ ಅಷ್ಟು ಎತ್ತರವಾಗಿ ನಿಲ್ಲುತ್ತೆ. ಆ ಭಯಕ್ಕೆ ನೀವೆಷ್ಟು ಫೇಸ್ ಮಾಡ್ತೀನಿ ಅಂತ ಅದ್ರ ಭಯದ ವಿರುದ್ಧ ಹೋಗ್ತಿರಲ್ಲ, ಆ ಭಯ ನಿಮಗೆ ಚಿಕ್ಕದಾಗಿ ಕಾಣಿಸ್ತೆ. ಸೊ ಏನೇ ಕಷ್ಟ ಬರಲಿ ಲೈಫಲ್ಲಿ ಧೈರ್ಯದಿಂದ ಫೇಸ್ ಮಾಡಿ. ಇದ್ರ ತಾತ್ಪರ್ಯ ಏನು ಅಂತಂದರೆ, ಧೈರ್ಯಂ ಸರ್ವತ್ರ ಸಾಧನಂ. ನಮ್ಮ ಸಂಸ್ಕೃತದಲ್ಲಿ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದರೆ, ಧೈರ್ಯಂ ಸರ್ವತ್ರ ಸಾಧನಂ. ಆ ರಾಕ್ಷಸ ಬೇರೆ ಯಾರೂ ಅಲ್ಲ, ಭಯನೇ ಆ ರಾಕ್ಷಸ. ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇವಾಗ ನಾನು ಹೇಳಿರುವಂಥ ಕಥೆ ಪ್ರಸಿದ್ಧ ವ್ಯಕ್ತಿಯಾದ ಗುರುರಾಜ್ ಖರ್ಜ್ಗಿಯವರ ಕರುಣಾಳು ಬಾ ಬೆಳಕೆ ಅನ್ನೋ ಪುಸ್ತಕದಲ್ಲಿ ಬಂದಿರುವಂಥ ಭಯ ಅನ್ನೋ ಕಥೆ. ಧೈರ್ಯಂ ಸರ್ವತ್ರ ಸಾಧನ.